ಒಂದು ದೇಶ ಒಂದು ಚುನಾವಣೆಗೆ ಈಗಾಗಲೇ ಕೇಂದ್ರ ಸಂಪುಟ ಸಭೆಯಲ್ಲಿ ಅಸ್ತು ಕೂಡ ಆಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಸಚಿವರಿಂದ ಪ್ರಿಯಾಂಕ್ ಖರ್ಗೆ ಅವರಿದ್ರೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಂದು ದೇಶ ಒಂದು ಎಲೆಕ್ಷನ್ಗೆ ಈಗ ಕೇಂದ್ರ ಸಂಪುಟದಲ್ಲಿ ಅಸ್ತು ಮಾಡಿದ್ದಾರೆ. ಇದರಿಂದ ಸಾಧಕ ಬಾಧಕಗಳೇನು ಅಂತ ಹೇಳಿ ನೋಡಿ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಲೇ ಸಾರ್ವಜನಿಕ ವಲಯದಲ್ಲಿ ಆಗಿದೆ. ಎಷ್ಟು ವೈಜ್ಞಾನಿಕವಾಗಿ ಇದು ಮಾಡ್ಬೋದು ಅಂದ್ಬಿಟ್ಟು ಕೂಡ ಏನು ಚರ್ಚೆ ಆಗಿದೆ. ಇದು ಬರೇ ಸಾರ್ವಜನಿಕರಲ್ಲಿ ಇರೋದು ಬಿಟ್ಟು ಸರ್ಕಾರಕ್ಕೆ ಕನ್ಸಲ್ಟೇಷನ್ ಮಾಡಬೇಕಲ್ಲ. ಬೇರೆ ಬೇರೆ ರಾಜ್ಯ ಸರ್ಕಾರದಿರ್ಬೋದು. ನಮ್ಮಲ್ಲಿ ಮಲ್ಟಿ ಲೇಯರ್ಡ್ ಗವರ್ನೆನ್ಸ್ ಸಿಸ್ಟಮ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಇದೆ, ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ, ಮುನ್ಸಿಪಾಲ್ಟಿ ಇದೆ, ಸಿ ಎಚ್ ಸಿಗಳಿದೆ, ಮತ್ತು ನಿಮ್ಮ ಲೋಕಲ್ ಬಾಡೀಸ್ ಇವೆ, ಮತ್ತು ಕಾರ್ಪೊರೇಷನ್ಸ್ ಇವೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲನೂ ವೆದರ್ ಇಟ್ ಈಸ್ ನೀವು ಪಂಚಾಯತಿಂದ ಪಾರ್ಲಿಮೆಂಟ್ ತನಕ ಮಾಡ್ತೀರಾ, ಬರೇ ಪಾರ್ಲಿಮೆಂಟು ಮತ್ತು ಸ್ಟೇಟ್ ಮಾಡ್ತೀರಾ, ಅವೆಲ್ಲ ಎಲ್ಲಿ ರೂಲ್ಸ್ ಫ್ಲೇಮ್ ಆಗಿದೆ. ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಇವರು ಏನು ಸ್ಟೇಟು ಮತ್ತು ಸೆಂಟ್ರಲ್ದು ಹೇಳ್ತಾ ಇದ್ದಾರಲ್ಲ, ಸ್ಟೇಟ್ ಗೌರ್ಮೆಂಟ್ಸ್ ಜೊತೆ ಚರ್ಚೆ ಮಾಡಿದಾರಾ? ಒಂದು ಕಡೆ ಇವರೇ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಾರೆ. ಸ್ಟೇಟ್ಗಳಲ್ಲಿ ಇವರಿಗೆ ಇದು ಬಂದಿಲ್ಲ ಅಂದರೆ, ಏನು ಮೆಜಾರಿಟಿ ಬಂದಿಲ್ಲ ಅಂದರೆ ಇವರೇ ಆಪ್ರೇಷನ್ ಕಮಲ ಮಾಡಿ ಮತ್ತೊಮ್ಮೆ ಎಲೆಕ್ಷನ್ ಮಾಡಿಸ್ತಾರೆ. ಸೊ ಇದೇನು ಅವರಿಗೆ ಇದು ವೈಜ್ಞಾನಿಕವಾಗಿ ಇದೆಯಾ ಇಲ್ಲ ಅಂತ ಅವರು ಏನಾದರೂ ಪರಿಶೀಲನೆ ಮಾಡಿದಾರಾ ಇಲ್ಲ ಗೊತ್ತಿಲ್ಲ. ಅಂದರೆ ನೀವು ಹೇಳೋದು ಈಗ ಸ್ಟೇಟ್ ಗೌರ್ಮೆಂಟ್ಗಳನ್ನು ಕೂಡ ಗಮನಕ್ಕೆ ತಂದು ಅವ್ರ ಜೊತೆ ಚರ್ಚೆ ನಡೆಸಿ ತಗೋಬೇಕಾಗಿತ್ತು ನಿರ್ಧಾರ ಅಂತ ಹೇಳ್ತೀರಾ? ನೋಡಿ, ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲಿ ತನಕ ಆಯಿತು ಅಂದರೆ, ಒಂದೆರಡು ಎಲೆಕ್ಷನ್ ಯಾವಾಗ ನಾವು ಸ್ವತಂತ್ರ ಸಿಕ್ಕಾದ್ಮೇಲೆ ಆಯಿತು. ಆವಾಗ ಒಂದೇ ಸರಿ ಎಲ್ಲ ಆಗಿತ್ತು. ಸೊ ಅದು ಆಗ್ಲಿಕ್ಕೆ ಸಾಧ್ಯ ಆಗಿತ್ತು. ಅದಾದಮೇಲೆ ಈ ಕೊಯ್ಲೇಷನ್ ಗೌರ್ಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಪ್ರೇಷನ್ ಕಮಲ ಅಂತ ಕೆಟ್ಟ ಪ್ರವೃತ್ತಿ ಪ್ರಾರಂಭ ಆಯಿತು. ಗಾಯಾರಾಮ್ ಪ್ರವೃತ್ತಿ ಪ್ರಾರಂಭ ಆಯಿತು. ಆವಾಗ ಎಲ್ಲರೂ ಕೂಡ ಸಂವಿಧಾನಿಕವಾಗೇ ಚುನಾವಣೆ ಮಾಡಿದ್ರಲ್ಲ ಆವಾಗ. ಸೊ ಹೇಗಿದು ಮಾಡ್ತಾರೆ, ಏನು ಮಾಡ್ತಾರೆ ಅಂದ್ಬಿಟ್ಟು ಏನಾದರೂ ಚರ್ಚೆ ಮಾಡಿದಾರಾ ಇವರು? ಯಾರ ಜೊತೆನೂ ಚರ್ಚೆ ಮಾಡಿಲ್ಲ. ಏನಾಗ್ತಾಯಿದೆ ಅಂದರೆ, ನಮ್ಮ ದೇಶದಲ್ಲಿ ಮೋದಿಯವರು ರಾತ್ರಿ ಒಂದು ಕನಸು ಕಾಣ್ತಾರೆ. ಆ ಕನಸನ್ನು ನನಸು ಮಾಡಲಿಕ್ಕೆ ನೆಕ್ಸ್ಟ್ ಡೇ ಕ್ಯಾಬಿನೆಟ್ ಮಾಡ್ತಾರೆ. ಡಿಮಾನಿಟೈಸೇಷನ್ ಹಾಗೆ ಮಾಡಿದ್ರು, GST ಹಾಗೆ ಮಾಡಿದ್ರು, ಈ ಒನ್ ನೇಷನ್ ಒನ್ ಎಲೆಕ್ಷನ್ ಹಾಗೆ ಮಾಡ್ತಾಯಿದ್ದಾರೆ, ಆ ಯೂನಿಫಾರ್ಮ್ ಸಿವಿಲ್ ಕೋಡ್ ಹಾಗೆ ಮಾಡ್ತಾಯಿದ್ದಾರೆ. ಯಾರ ಹತ್ರ ಇಟ್ಸ್ ಎ ಡೆಮಾಕ್ರಸಿ. ನೀವು ಎಲ್ಲರ ಹತ್ರ ಚರ್ಚೆ ಮಾಡಿ ತರಬೇಕಲ್ವಾ? ಅಂದರೆ BJP ಅವ್ರು ಏನು ಹೇಳ್ತಾರೆ, ಚುನಾವಣಾ ವೆಚ್ಚಕ್ಕೆ ಕಡಿವಾಣ ಹಾಕ್ಲಿಕ್ಕೆ. ಯಾಕೆಂದರೆ ಹಲವು ಬಾರಿ ಎಲೆಕ್ಷನ್ ಆಗದಂಥ ಹೋದ ಸಂದರ್ಭದಲ್ಲಿ ಚುನಾವಣಾ ವೆಚ್ಚಗಳು ಜಾಸ್ತಿ ಆಗುತ್ತೆ, ಇದರಿಂದ ಬರ್ಡನ್ ಕೂಡ ಆಗುತ್ತೆ ಅಂತ ಹೇಳಿ. ಅದೇ ಹೇಳ್ತಾ ಇರೋದು ಸರ್ ನಾನು. ಆಪ್ರೇಷನ್ ಕಮಲ ನಿಲ್ಲಿಸಿದ್ರೆ ಆಟೋಮ್ಯಾಟಿಕ್ಲಿ ವೆಚ್ಚ ಕಮ್ಮಿ ಆಗುತ್ತಲ್ವಾ? ಯಾರು ಮಾಡ್ತಾ ಇರೋದು ಇವತ್ತು ಆಪ್ರೇಷನ್ ಕಮಲ? ಮಹಾರಾಷ್ಟ್ರದಲ್ಲಿ ನಡೆದಿದ್ದೇನು, ಕರ್ನಾಟಕದಲ್ಲಿ ನಡೆದಿದ್ದೇನು, ನೀವೇ ಹೇಳಿ. ಸೊ ಹೇಗೆ ಇದೆಲ್ಲ ಆಗ್ತಾ ಇರೋದು, ಯಾಕೆ ಆಗ್ತಾ ಇರೋದು? ಫಸ್ಟು BJP ಅವರು ಆತ್ಮಾವಲೋಕನ ಮಾಡಿಕೊಂಡ್ರೆ ಒಳ್ಳೆಯದು. ಅವ್ರಿಗೆ ಮೆಜಾರಿಟಿ ಬಂದಿಲ್ಲ ಅಂದ ತಕ್ಷಣ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರಶ್ನೆ ಇರೋದು, ನೀವು ಒನ್ನೇ ನೇಷನ್ ಒನ್ ಎಲೆಕ್ಷನ್ ಏನು ಮಾಡ್ತಾ ಇದ್ದೀರಾ, ನಮ್ಮಂಥ ಏನು ದೇಶದಲ್ಲಿ ಎಲ್ಲಿ ಕೊಯ್ಲೇಷನ್ ಎರ ಇದೆ ಅಲ್ಲಿ ಸಾಧ್ಯನಾ ಅಂತ ನೋಡಬೇಕಾಗ್ತದೆ. ಅಂದರೆ ಇದು ಅವೈಜ್ಞಾನಿಕವಾಗಿದೆ ಅಂತೀರ ಹಾಗಾದ್ರೆ ನೀವು? ಇಲ್ಲ, ಚರ್ಚೆ ವಾಟ್ ಈಸ್ ದ ಗೌರ್ಮೆಂಟ್ ಅವ್ರ ಮಾನದಂಡಗಳೇನು ಚರ್ಚೆ ಮಾಡಿದ್ರೆ ನಾವು ಹೌದಪ್ಪ ಇದು ವೈಜ್ಞಾನಿಕವಾಗಿದೆನಾ ಇಲ್ಲ ಅಂತ ಹೇಳ್ಬೋದು, ಇದು ನಾವು ಸರಿನಾ ತಪ್ಪ ಅಂತ ಹೇಳ್ಬೋದು. ನಾನು ಹೇಳೋದಿಲ್ವಾ, ರಾತ್ರಿ ಮೋದಿಯವ್ರು ಕನ್ಸ್ಕೊಂಡ್ರೆ ಬೆಳಿಗ್ಗೆ ಇಡೀ ದೇಶಕ್ಕೆ ಅವರು ಅದು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅವ್ರ ಡಿಸಿಷನ್ ಒಂದೇ ಆಲೋಚನೆ ಮಾಡಿ ಅವರೇ ಡಿಸಿಷನ್ ತೊಗೊಳ್ತಾ ಇದ್ದಾರೆ ಅಂತೀರ ಹಾಗಾದರೆ ಏಕಪಕ್ಷೀಯವಾಗಿ? ಇಲ್ಲ ಅಂತೀರಾ? ಡಿಮಾನಿಟೈಸೇಷನ್ ನಿಮ್ಗೆ ಕೇಳಿ ಮಾಡಿದ್ರಾ ಸರ್? GST ಇಂಪ್ಲಿಮೆಂಟೇಷನ್ ನಿಮ್ಗೆ ಕೇಳಿ ಮಾಡಿದ್ರಾ ಸರ್? ಬೇರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ಡಿಸಿಷನ್ಸ್ ಇತ್ತಲ್ಲ. ಪಾಕಿಸ್ತಾನಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿಬಿಟ್ಟು ಪಾಕಿಸ್ತಾನಿಗೆ ಅವ್ರು ಆಹ್ವಾನ ಇರಲಾರ್ದೆ ಹೋದಾಗ ನಿಮ್ಗೆ ಕೇಳಿ ಹೋಗಿದ್ರಾ? ಇದಕ್ಕೆ ಉದಾಹರಣೆಗಳಿದೆ ಅಲ್ಲ ಮಾಡಿರೋದೆಲ್ಲ. ಹೋಗ್ಬಿಟ್ಟು ಒಬ್ಬ ಪ್ರಧಾನಮಂತ್ರಿ ಹೋಗ್ಬಿಟ್ಟು ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಬೇರೆ ಪಕ್ಷದ ಅವರಿಗೆ ಎಂಡಾರ್ಸ್ ಮಾಡಿದ್ರಲ್ಲ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ, ಅವಾಗ ನಿಮ್ಗೆ ಕೇಳಿ ಮಾಡಿದ್ರಾ? ಏನು ಕೇಳಿ ಮಾಡಿದ್ದಾರೆ ಇಲ್ಲಿವರೆಗೂ? ಈಗ RSSಗೆ ಕೇಳಿ ಮಾಡ್ತಾ ಇಲ್ಲ ಅಂದ್ಬಿಟ್ಟೆ ತಾನೇ ಅವರಿಗೆ ಶಿಕ್ಷೆ ಆಗ್ತಾ ಇರೋದು. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರು. ಮತ್ತು ಯಾಕೆಂದರೆ ಈ ರೀತಿಯಾದ ಒನ್ ನೇಷನ್ ಒನ್ ಎಲೆಕ್ಷನ್ ಹಿಂದೆ ಯಾರನ್ನು ಕೇಳಿ ಈ ಒಂದು ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ? ಯಾಕೆಂದರೆ ಸಾರ್ವಜನಿಕರ ಜೊತೆ ಬೇರೆ ಬೇರೆ ರೀತಿಯಾದಂಥ ಸರ್ಕಾರಗಳು ರಾಜ್ಯದಲ್ಲಿದ್ದಾವೆ, ಅಲ್ಲಿ ಯಾವುದೇ ರೀತಿಯಾಗಿ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡಿಲ್ಲ. ಯಾಕೆಂದರೆ ಈ ರೀತಿಯಾದ ಒಂದು ಚುನಾವಣೆ ಯಾವ ರೀತಿಯಾಗಿ ನಡೀತೆ, ಯಾಕೆಂದರೆ ಪಂಚಾಯತಿಂದ ಪಾರ್ಲಿಮೆಂಟ್ ಅವರು ನಡೆಯುತ್ತಾ, ಕೇವಲ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ನಡೀತಾ, ಯಾಕೆಂದರೆ ಸಂಪೂರ್ಣವಾಗಿ ಗೊಂದಲವಾಗಿದೆ. ಪ್ರಧಾನಿ ಮೋದಿಯವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ರಾತ್ರಿ ಒಂದು ಕನಸನ್ನು ಕಾಣ್ತಾರೆ, ಅದನ್ನೇ ಮರುದಿನವಾಗಿ ಕ್ಯಾಬಿನೆಟ್ ಅದನ್ನು ಅಪ್ರೂವರ್ ಮಾಡ್ತಾರೆ. ಇದರಿಂದ ಬೇರೆ ರೀತಿಯಾದ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥ. ಕ್ಯಾಮರಾಮನ್ ವಾಲಿ ಜೊತೆ ಸುನಿಲ್, TV9 ಬೆಂಗಳೂರು.